ನರ್ತಕಿ ನಾನಾಗಿ ಕುಣಿದಿರುವೆ. ಈಗಲಾದ್ರೂ ನನ್ನನ್ನು ಬಿಡು. ಸೀತಾ ಅಷ್ಟು ಸುಲಭವಾಗಿ ಆಗುವುದಿಲ್ಲ. ಅಂದು ಊರು ಸಮಾಜದಲ್ಲಿ ನಡೆದ ಚಾಟಿಯಾಗಿ ಮರ್ಯಾದೆ ಕಳೆದಕ್ಕೆ ಅಣ್ಣ ತಮ್ಮಂದಿರನ್ನು ಕೊಂದು ನಿನ್ನ ಸೌಂದರ್ಯದ ಸರಸವಿದ್ದಾಗಲೇ ನನ್ನ ಕಪಟ ಮಾಡಕಟ್ಟಕ್ಕೆ ಹೊಸ ಕಳೆ ಆಗು ಕೋಟಾರಿಯ ಪಟಪ ಕಟ್ಟ ಬುಡಬುಡಿ ಇನ್ನು ಮುಂದೆ ಪ್ರಜ್ವಲಿಸುವುದು ಪರಮೇಶ್ವರನ ಪ್ರಳಯ. ಮೊದಲ ಇವರ ಕಥೆ ಮುಗಿಸು. ದೇವೇಂದ್ರ ಸೇರಿಯಾಗಿ ಬಂದ ಈ ಸರ್ಪದ ಕಾರ್ಯಾಲಯ ಒಂದು ಕಾಲದಲ್ಲಿ ನನ್ನ ತಂಗಿಯನ್ನು ಕವಿತಳಂತು ನೋಡು ನೀರಿನ ಮಧ್ಯೆ ಮುಳಿಸಿ ಅಲ್ಲ ಈಗ ನಿನ್ನನ್ನು ಕೊಂದಾಗಲೇ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗೋದು. ಉಂಡ ನನ್ನ ಪ್ರಾಣಕ್ಕೆ ಕಂಟಕನಾದಿಯ ಮಗನೇ, ನಿನಗೆ ಹೀಗೆ ಬರುತ್ತದೆ ನನ್ನ ಬಿಟ್ಟು ಅಯ್ಯೋ ಅಂತೂ ಈ ನನ್ನ ಪಿಸ್ತೂಲಿನ ಗುಂಡಿಗೆ ಪ್ರಕಾಶನ ಪ್ರಾಣ ಪಕ್ಷ ಆಕಾಶಕ್ಕೆ ಹಾರಿ ಎಂದು ಈ ಧರ್ಮರಾಜ ಆಕಾಶಕ್ಕೆ ಹಾರಲೇಬೇಕು. ಇನ್ಸ್ಪೆಕ್ಟರ್, ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಪ್ರಕಾಶ್ ಆಗ್ತಿಲ್ಲ. ಬರೇ ನಾಟಕ. ಪ್ರಕಾಶ್ ಮೇಲೆ ಈ ದೇವೇಂದ್ರನ ನಟನೆ. ಮಾರಕ್ಕೆ ಬುದ್ಧಿವಂತ ಗೆಳೆಯರೆಯ ಇಂದು ನನ್ನ ಪ್ರಯತ್ನಕ್ಕೆ ಫಲ ಬರುತ್ತಿದ್ದು ತೆಗೆದುಕೊಂಡು ಮಿಸ್ಟರ್ ದೇವೇಂದ್ರ ಅದರಲ್ಲಿ ಮುಗಿದ ಕತೆ. ಹಿಂದೆ ತಿರುಗಿ ನನ್ನ ಕೈಯಲ್ಲಿದೆ. ದೇವೇಂದ್ರ, ನಿನ್ನ ಡೌಲದಂತೆ ದೇವರು ಕಾಪಾಡುತ್ತಾನೆ. ಈಗ ನಾನು ಶಂಕರ್, ನಾನು ಅಜ್ಞಾನದಿಂದ ಅಹಂಕಾರದಲ್ಲಿ ತೇಲಿ ನಿನ್ನ ತಂಗಿಯ ಸಾವಿಗೆ ನಾನೇ ಕಾರಣ. ಪಾಪಿ ಚಾಂಡಾಲನು ನನ್ನನ್ನು ಕ್ಷಮಿಸಿ ಬಿಡದಿದ್ದರೆ ನಿನ್ನ ಕಾಲಿಗೆ ಬೇಡಿಕೊಳ್ಳುತ್ತೇನೆ. ಶಂಕರ್,
ವರ್ತಿಸಬೇಡ. ನಾಯಿ ಬೇರೊಂದು ಮಾಂಸದಿಂದ ಬದುಕಿದರೆ ಚಿರತೆ ತನ್ನ ಮಾಂಸದಿಂದ ಬದುಕುತ್ತದೆ. ಅದರಂತೆ ನಾಯಿಗೇನು ಚಿರತೆ ಅದರಂತೆ ನೀನು ಮನ ದುಷ್ಟತನ ಮಾಡಿದರೆ ನೀನು ಕೊನೆಗೊಂದು ಸಾವನ್ನಪ್ಪಿದಾಗ ನಿನ್ನ ಶವ ಸಂಸ್ಕಾರ ಮಾಡಲು 4 ಜನ ಬಾರದೆ ನಿನ್ನ ದೇಹವನ್ನು 10 ಕಾಯಿಗಳಾಗಿ ಸುಖಪಡುತ್ತವೆ. ದೇವೇಂದ್ರ, ಸುಮ್ಮನೆ ನಮ್ಮನ್ನು ಬಿಟ್ಟು ಬಿಡು. ಸರ್ಕಾರದ ನೌಕರರಲ್ಲಿ ಕಟ್ಟಾಕಿದರೆ ಜೇನು ಮುಟ್ಟಿದಂತೆ, ಅದರಂತೆ ಜೇನು ನನ್ನ ದುಷ್ಟನನ್ನು ನಡು ಬೀದಿಯಲ್ಲಿ ಹಾಕಿ ಓಡಾಡಿಸಿ ಮೆಟ್ಟಿನ ಸೇವೆ ಮಾಡಿ ಹಾಕಿ ಕೊಲ್ಲುತ್ತಾರೆ. ಸತ್ಯ ವಿನಾಶಕಾಲಕ್ಕೆ ವಿಪರೀತ ಎಂಬಂತೆ ಇದು ನಿನಗೆ ಕಾದಿದೆ. ಹಿಂದೆ ರಾಮಾಯಣದಲ್ಲಿ ಕೊನೆಗೆ ಶ್ರೀರಾಮಚಂದ್ರನ ಮರಣವೊಪ್ಪಿಸಿದ. ಅದರಂತೆ ನೀನನ್ನು ಶಿರಸಿಯಲು ಒಬ್ಬ ಕಲಿಕಲಿಸನ್ನು ಹುಟ್ಟಿಸಿದ್ದಾನೆ. ನಿಮ್ಮ ಪೌರುಷದ ಸಟಾಕಿ ಬೇರೆ ಕಾಲಕ್ಕೆ ನಡೆಯಲಾಗದು. ಸಾಕ್ಷಾತ್ ಪರಶುರನೇ ಅವತರಿಸಿ ತಲೆಗೆ ಬಂದ ನಿಮ್ಮ ಎಲ್ಲ ನಿಮ್ಮ ಕಣ್ಣು ಮುಂದೆ ಎಲ್ಲೋ ಚಾಂಡಾಲ, ನೀನು ಕಲಿಸಿದ ಗುರಿ ನಿನ್ನ ದೇಹಕ್ಕೆ ಎದುರೇಟು. ಸಾಯಲು ಎಲ್ಲೋ ಸಾಯಲು ಬಂದ ಪ್ರಾಣಿಗಳೇ, ಮೊದಲ ಹಗ್ಗ ಹಾಕ್ತೀರಾ ನಿಮಗೂ ಭಾರತಿ ಹೆಣ್ಣು ಆದರೆ ಇವರುಗಳನ್ನು ಹಿಡಿದಿರಿಸಲು CID ಇನ್ಸ್ಪೆಕ್ಟರ್ನನ್ನಾಗಿ ಮಾಡಿ ಕಳಿಸಿ. ಆದರೆ ನನಗೆ ಕಾನೂನು ತೆಗೆದುಕೊಂಡಿದ್ದು ಅಪರಾಧವಾಯಿತು. ಇಂಥ ದುಷ್ಟರು ಈ ಭೂಮಿ ಮೇಲೆ ಬರಲಿರಬಾರದು. ಅದಕ್ಕೆ ಇವರಿಗೆ ತಕ್ಕ ಶಿಕ್ಷೆಯನ್ನು ನಾನೇ ಕೊಟ್ಟೆ. ಇಂಥ ದುಷ್ಟರ ಮಾತು ಕೇಳಿ ಸಾಧ್ವಿ ಸೀತಾಳ ಹಾಗೂ ನನ್ನ ಭಾವ ಮತ್ತು ಅಗ್ನಿ ಸಾಕ್ಷಿಯಾಗಿ ನನ್ನ ಕೊನೆಗೆ ದಾರಿ ಕಟ್ಟಿದ ಅಶೋಕ, ಇವರೆಲ್ಲರ ಸಂಸಾರವನ್ನು ಹಾಳು ಮಾಡಿದ ಪಾಪಿ ನಾನು. ಬದುಕಿರಬಾರ್ದು. ನನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇನ್ಸ್ಪೆಕ್ಟರ್, ಈ ಬಾಡಿಗಳನ್ನು ಪೋಸ್ಟ್ಮಾರ್ಟಮ್ ಮಾಡಿಸಿ ಕೋರ್ಟಿಗೆ ಸಬ್ಮಿಟ್ ಮಾಡಿ. ಎಸ್ ಸರ್. ಅಶೋಕ್ ಮತ್ತು ಧರ್ಮಣ್ಣನನ್ನು ಆಸ್ಪತ್ರೆಗೆ ಸೇರಿಸಿ ಗುಣಪಡಿಸಿ
ಸೀತಾ ಧರ್ಮಣ್ಣನನ್ನು ಕರೆದು ಹಾಸ್ಪಿಟಲ್ ನನ್ನಂತ ಸಾಧು ಶಾಪ ಕೊಟ್ಟು ಸುಟ್ಟು ಭಸ್ಮ ಆಗಿ ಆದರೆ ಮಾನವನ ಮೆದುಳಿನಲ್ಲಿ ಬುದ್ಧಿಯನ್ನು ತುಂಬಿಕೊಂಡು ಬಂದು ಈ ಮಂಗ ಮಾನವರಿಗೆ ಬುದ್ಧಿ ಹೇಳುವುದೇ ಮಾನವರನ್ನು ಏ ಮಗನೇ ಹೊಟ್ಟೆ ಬಿಟ್ಟಲ್ಲ ಬೇಗ ಬೇಗ ಬಾರೆ ಏನು ಗಂಡ ಗಂಡ ನೀನ ಕಾಲಿ ನೋಡಿ ತಡಿ ನೀನು ಕೂಡ ಸುಖವಾಗಿರಬೇಕು ಕಷ್ಟದಾಗಿರಬೇಕು ಒಟ್ಟು ಹೆಣ್ಣಿ ಜನ್ಮ ಸಮಾಧಾನ ಅಯ್ಯೋ ಸಾಧುಗಳೇ ಓಂ ನಮಃ ಶಿವಾಯ ಶಂಭೋ ಶಂಕರ ಹರ 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 ಮಹಾಯೋಗ ಸಂತರ ಪಂಡಿತ ತಪಸ್ವಿ ಏ ರತ್ನ ಇಂಥವರು ನಮ್ಮ ದರ್ಶನ ಕೊಟ್ಟಲ್ಲ ನಮ್ಮ ಪುಣ್ಯ ಈ ಅಪ್ಪರ ಕಾಲಿಗೆ ಬಿದ್ದು ಪಾಪ ಕಳೆದುಕೊಳ್ಳೋಣ ಏನಂತ ಕಾಲಿ ಬೆಳೆ ಮುಖ ಏನು ಅಷ್ಟ ಸಂಬಂಧದಲ್ಲಿ ಅಂದಂಗ ನೀವೇನು ಆಗಲ್ಲ ಒಳ್ಳೆ ಮಾಡಿದ್ರಿ ಏನ್ ಗೊತ್ತೇನ್ರಿ ಬರುವಾಗ ಹೋಗುವಾಗ ನಡುವೆ ಹಂಗ ಮನುಷ್ಯನ ಜನ್ಮ ಬರೀ ಬರುವಾಗ ಹೌದು ರತ್ನ ಈ ಮಾನವ ಈ ಭೂಮಿ ಮೇಲೆ ನೆಲೆಸಿ ಮಾತರಗಳು ಕಳಿಸಿ ಕೊನೆಗೆ ಗಾಡಿ ಸೇರೋದು ಆದರೆ ಸಾಧುಗಳೇ ನಿಮ್ಮಂತರಿದ್ದರೆ ನೋಡಿ ಮಾನವರೇ ಕಲಿಕಾಲದ ಹಂತದಲ್ಲಿ ನೂರಾರು ಶಿವಶರಣೆಯರ ಜೀವನವನ್ನು ಅರಿತು ಜೀವನಕ್ಕೆ ಮುಕ್ತಿ ಪಡೆದುಕೊಳ್ಳಿ ಸಾಧುಗಳೇ ನೀನು ನನ್ನ ಹೆಂಡತಿಗೆ ಕತ್ತಲ ಪ್ರಪಂಚದ ಬಗ್ಗೆ ತಿಳಿಸಿರಿ ಇಂದ ನಮ್ಮ ಜೀವನ ಪವಿತ್ರವಾದ ಇಂದ ನಮ್ಮ ಈ ಜೀವನ 3 ದಿನದ ಸಂತೆ ಈ ಸಂತೆಯೊಳಗೆ ಜೀವಿಸುವುದು ಈ ನಮ್ಮ ಜೀವನ ಯಾವ ಶಾಶ್ವತವಲ್ಲ ಯಾವುದೂ ಅಲ್ಲವಲ್ಲ ಎಲ್ಲದೂ ಪರಮಾತ್ಮ ಆ ಶಿವ ನಿಮಗೆ ಒಳ್ಳೆಯದು ಓಂ ನಮಃ ಶಿವಾಯ ಶಂಭೋ ಶಂಕರ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಚಲಮಯ್ಯಪ್ಪ ಸ್ವಾಮಿಯೇ ಚಲಮಯ್ಯಪ್ಪ ಸ್ವಾಮಿ ತಿಂದಕ ತೋಂ ಸ್ವಾಮಿ ತಿಂದಕ ಅಯ್ಯಪ್ಪ ನಿಂತಕ ತೋಂ ನೋಡಿ ಈ ಸ್ವಾಮಿಯ ಮಾತನ್ನು ನಂಬಿ ಸಾಕಿ ನೀವು ಜೀವನ ಜಂಜಾಟ ಮಾಂಸ ಮುದ್ದೆಯ ಜೀವನವು ಭೋಗ ವಿಲಾಸದಲ್ಲಿ ನಡೆಯುವುದು
ಸಾಕಪ್ಪ ಅಣ್ಣಯ್ಯರ ಈ ಕಲಿಕಾಲದ ಅಂತ್ಯದ ಸಮಯದಲ್ಲಿ ಶಬರಿಗೆ ಬನ್ನಿರಿ, ನಿಮ್ಮ ಜೀವನವು ಪವಿತ್ರವಾಗುವುದು. ಸ್ವಾಮಿಯೇ ಸ್ವಾಮಿ ಅಯ್ಯಪ್ಪ ದಿಟ್ಟಕತೋ ಅಯ್ಯಪ್ಪ ದಿಟ್ಟಕತೋ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಅಶೋಕ್ ಹೌದು ಮಾವ, ನಾನೇ ಶಂಕರ್. ನೋಡಿ ಧರ್ಮಣ್ಣನವರೇ, ಶಂಕರ್ ಸಾಯಲಿಲ್ಲ. ನಿನ್ನ ಮತ್ತು ಅಶೋಕನನ್ನು ಕಾಪಾಡಿ ಗುಣಮುಖರನ್ನಾಗಿ ಮಾಡಿದ ಇವರೇ ಶಂಕರ್. ನೀರಿನಲ್ಲಿ ಬಿದ್ದಿದ್ದ ನನ್ನನ್ನು ಕಾಪಾಡಿ ನನ್ನ ಮಧ್ಯಂತರ ಪದವಿಯನ್ನು ಪೂರ್ಣಗೊಳಿಸಿ ನನ್ನನ್ನು ಸಿಐಡಿ ಇನ್ಸ್ಪೆಕ್ಟರ್ನನ್ನಾಗಿ ಮಾಡಿದ ಈ ಚಂದ್ರು ಈ ಊರಿಗೆ ಆ ದೇವೇಂದ್ರ ಮತ್ತು ಪ್ರಕಾಶನನ್ನು ಹಿಡಿಯಲು ಮಾರುವೇಷದಲ್ಲಿ ನಾನು ಬಂದೆ. ಆದರೆ ದೇವರ ಹಾಟದಲ್ಲಿ ಅವರು ಮರಣ ಹೊತ್ತುವರು. ನನ್ನ ಕಣ್ಣನ್ನೇ ನಂಬುವುದಕ್ಕೆ ನನಗಾಗ್ತಿಲ್ಲ. ನನ್ನ ಬದಲಾಗುವುದನ್ನು ನೋಡಿ ನೋಡಿ ಚಂದ್ರು ಹೇಳು ಮುತ್ತೈದಿಗೆ ಸುಂದರವಾಗಿರುವಂತಹ ಈ ಮಾಂಗಲ್ಯ ಮತ್ತು ಈ ಕುಂಕುಮವನ್ನು ತೆಗೆದು ಸಮಾಜ ನಿನ್ನ ಕೈಯಾರ ಈ ತಾಳಿಯನ್ನು ಈ ಕೆಟ್ಟ ಸಮಾಜದಲ್ಲಿ ವಿಧಿವೆ ಪಟ್ಟ ಕಟ್ಟಿಕೊಂಡು ಅನಾಹುತ ಕಷ್ಟಗಳನ್ನು ಅನುಭವಿಸಿ ನನ್ನ ಈ ಮಗುವನ್ನು ಮುಂದಾಗಿ ಬೆಳೆಸಿದ ನಿನ್ನ ಸಾಹಸ ದೈವ ಅದರಂತೆ ತನ್ನ ಬಾಳನಲ್ಲಿ ಸಂತೋಷ ದೋಷಗಳಲ್ಲ ಅದಕ್ಕೆಲ್ಲ ಆದರಿಸಲೇ ಕಾರಣ. ಹೌದು ಎಲ್ಲರನ್ನ ಒಗ್ಗೂಡಿಸಿ ಈ ಚಂದ್ರು ನಮಗೆ ಒಳ್ಳೆ ಮಾಡಿದ. ಹೊಗಳಿಕೆ ಸಾಕು ಶಂಕರ್. ನಿಜ ಇದು ಮಾನವತೆಯ ಕರ್ತವ್ಯ. ಸಂಕಷ್ಟ ಸಮಯದಲ್ಲಿದ್ದಾಗ ಕಾಪಾಡಿದವ ನಿಜವಾದ ಬಂಧು, ನಿಜವಾದ ಸ್ನೇಹಿತ. ಇದುವರೆಗೆ ಈ ಸಮಾಜದಲ್ಲಿ ದುಷ್ಟರೆಸರಿದ ಸಂಕಟವನ್ನು ಧೈರ್ಯ ಎದುರಿಸಿ ಈ ಧರ್ಮದ ಕೀರ್ತಿ ತಂದಳು. ಕುಡುಕನೊಂದಿಗೆ ತಾಳಿ ಕಟ್ಟಿಕೊಂಡು
ಹುಡುಕನ ತಾಳಿಗೆ ಕೊಟ್ಟಳು. ಸಾಕು ತಂಗಿಯ ಸಂಕಟಕ್ಕೆ ಮುಟ್ಟಿದರಿದರು. ಇದೇ ಸಂತೋಷದಲ್ಲಿ ಶ್ರೀ ಶ್ರೀ ಸರ್ವೇಶ್ವರನ जय जय गुरुवर करुण सागर जय जय गुरुवर करुण सागर जगदीनो जनधार बंधुर जय कलिमल हर बर दिगंबर निलगुल्लुवतरदी संसार वानिल बपुतर बालचंद्रधर अनुसूर सुकुमार मार हर महिमा पार जय जय गुरुवर जय जय गुरुवर जय जय गुरुवर करुण सागर